ಶೋಷಣೆಗೆ ವಿರಾಮ ಹಾಕುವಂತಾಗಲೆಂದು ಕವಿ ಈ ಪದ್ಯದ ಮೂಲಕ ಹಾರೈಸಿದ್ದಾರೆ. ಆ ಪದ್ಯ ಭಾಗವನ್ನು ನಾವು ಮೊದಲಿಗೆ ಓದೋಣ. ಇರುಳ ಬಸಿರ ಬಗೆದು ಉದಯರಾಗ ಬರುವುದೆಂದಿಗೆ ನನ್ನ ನಾಡ ಮಂದಿಗೆ, ನಾಡ ಮೂಲೆ ಮೂಲೆಗೆ ರಾಜಬೀದಿ ಸಂದಿಗೆ ಕ್ರಾಂತಿ ಭಾನು ಹೊಳೆದು ಹೊಂಬೆಳಕ ಚೆಲ್ಲುವುದೆಂದಿಗೆ, ಎಂದಿಗಯ್ಯ ಎಂದಿಗೆ ನನ್ನ ನಾಡ ಮಂದಿಗೆ ಕಾವಳವಿದು ಕಳೆದು ಮತ್ತೆ ತಿಳಿವು ಹೊಳೆವುದೆಂದಿಗೆ, ಹುಟ್ಟಿ ಗಂಟಿ ಬಂದ ಚಿತ್ತದಾಸ್ಯ ಕಳೆಯುವುದೆಂದಿಗೆ. ಈ ಪದ್ಯ ಭಾಗದಲ್ಲಿ ಬರುವಂತಹ ಕಠಿಣ ಪದ ಕಾವಳ. ಕಾವಳ ಈ ಪದದ ಅರ್ಥ ಅಂಧಕಾರ ಅಥವಾ ಮಬ್ಬು. ಭಾರತೀಯರು ಸರ್ಕಾರದ ವಿರುದ್ಧ ಅಂದರೆ ಭ್ರಷ್ಟ ಸರ್ಕಾರದ ವಿರುದ್ಧ ಸಿಡಿದೇಳದ ನಿಮಿತ್ತ ಶೋಷಣೆ ಮುಂದುವರೆಯುವುದು ಎಂಬಂತಹ ಮಾತನ್ನು ಕವಿ ಇಲ್ಲಿ ಗುರುತಿಸುತ್ತಾರೆ. ಕವಿ ಅಸಹಾಯಕರಾಗಿ ಭೂದೇವಿಯನ್ನು ಇಂತಹ ನಿರ್ವೀರ್ಯರನ್ನು ಮುಂದೆ ಹುಟ್ಟಿಸಬೇಡ ಎಂದು ಪ್ರಾರ್ಥಿಸಿಕೊಂಡಿದ್ದಾರೆ ಈ ಪದ್ಯಭಾಗದ ಮೂಲಕ. ಕವಿಗೆ ದೇವರು ದೇವತೆ ಪ್ರಾರ್ಥನೆಗಳಲ್ಲಿ ನಂಬಿಕೆ ಇಲ್ಲದಿದ್ದರೂ ಕೂಡ ರಾಜಕೀಯ ವ್ಯಕ್ತಿಗಳ ಶೋಷಣೆಯು ಅವರನ್ನು ಪ್ರಾರ್ಥನಾ ಮಟ್ಟಕ್ಕೆ ನೂಕಿದೆ ಎಂಬ ಮಾತನ್ನು ನಾವು ಈ ಪದ್ಯಭಾಗದ ಮೂಲಕ ನೋಡಬಹುದಾಗಿದೆ. ಕವಿಯು ಈ ಕವಿತೆಯ ಕೊನೆಯಲ್ಲಿ ಹೇಳಿರುವಂತೆ ನಾಡಿನ ಮೂಲೆ ಮೂಲೆಗೂ ಹಾಗೆಯೇ ರಾಜಬೀದಿಗೂ ಸಂಧಿ ಸಂಧಿಯ ಸಣ್ಣ ಬೀದಿಗಳಲ್ಲಿಯೂ ಕೂಡ ಕ್ರಾಂತಿ ಸೂರ್ಯನ ಬೆಳಕು ಚೆಲ್ಲಲಿ, ಭಾರತ ತಿಳಿವನ್ನು ಪಡೆದುಕೊಂಡು ಶೋಷಣೆಗೆ ವಿರಾಮ ಹಾಕಲೆಂದು ಈ ಪದ್ಯಭಾಗದ ಮೂಲಕ ಹಾರೈಸಿದ್ದಾರೆ. ಈ ಹಾರೈಕೆಯು ಕವಿಯನ್ನು ನವ್ಯತೆಯಿಂದ ನವೋದಯದ ಧೋರಣೆಗೆ ತಳ್ಳಿದಂತಾಗಿದೆ ಎನ್ನಿಸುತ್ತದೆ ಈ ಪದ್ಯಭಾಗದ ಮೂಲಕ. ಇದಿಷ್ಟು ಎಂದಿಗೆ ಪದ್ಯದ ಸಾರಾಂಶವಾಗಿದೆ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನಗಳು ಸಂದೇಹಗಳು ಬಂದರೆ ಅದನ್ನು ನೀವು ಕಾಮೆಂಟ್ ಬಾಕ್ಸ್ಗೆ ಹಾಕಬಹುದು.